ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸವಾಗಿರತಕ್ಕಂಥದ್ದು ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ತ್ರಯೋದಶಿ ತಿಥಿ ರೋಹಿಣಿ ನಕ್ಷತ್ರ. ಈ ದಿವಸ ಹೊಸ ಕ್ರೈಸ್ತ ವರ್ಷ ಪ್ರಾರಂಭವಾಗ್ತಾ ಇದೆ. ನಮ್ಮ ಯುಗಾದಿ ಕೂಡ ಈ ವರ್ಷ ಗುರುವಾರವೇ ಆಗ್ತಕ್ಕಂಥದ್ದು. ಈ ದಿವಸವೂ ಗುರುವಾರ ಆಗಿದೆ. ಎರಡರ ಒಂದು ಸಾಮ್ಯತೆಯನ್ನು ಕಾಣ್ತೀವಿ ಈ ವರ್ಷದಲ್ಲಿ. ಇಲ್ಲಿ ಈ ವರ್ಷದ ನಿಮ್ಮ ಏನೋ ಅಪೇಕ್ಷೆಗಳು, ಇಚ್ಛೆಗಳು, ಗುರಿಗಳು ಇರ್ತದೆ, ಅದನ್ನು ನೀವು ಸಿದ್ಧ ಮಾಡ್ಕೊಳ್ಬಹುದು. ನಮಗೆ ವಸ್ತುತಃ ಪ್ರತಿಕ್ಷಣ ಹೊಸ ಕ್ಷಣವೇ ಅಲ್ವಾ. ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ, ಇಷ್ಟು ಕಾಲ ನೋಡಿ 2026ರ ಇಷ್ಟು ಸಮಯ ಹೊರಟೇ ಹೋಯಿತು ನೋಡಿ, ಕಾಲದ ಹಳೆಯ ಕಾಲಕ್ಕೆ ಸೇರಿ ಹೋಯಿತು. ಈಗ ಮುಂದೆ ಬರ್ತಕ್ಕಂಥ ಹೀಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋದರೆ ಜಾತಕ ಬಲ ಕಾರ್ಯಕ್ರಮವೂ ಮುಗಿದು ಹೋಗಿಬಿಡುತ್ತೆ. ಅಲ್ಲಿ ಹೊಸ 7 ಗಂಟೆಗೆ ನೀವು ಹೊಸ ವರ್ಷವನ್ನು, ಹೊಸ ಕಾಲವನ್ನು ಸ್ವೀಕರಿಸ್ತೀರ. ಹಾಗೆ ಕಾಲ ಪ್ರತಿಕ್ಷಣ ಹೊಸದಾಗಿರುತ್ತೆ. ಮಾತಾಡ್ತಾ ಇಷ್ಟು ಮಾತು ಕಳೆದೇ ಹೋಯಿತು ಏನು ಪ್ರಾಚೀನಕ್ಕೆ, ಹೀಗಾಗುತ್ತೆ. ಅದು ಪ್ರತಿಕ್ಷಣ ಹೊಸದಾಗಿರುತ್ತೆ. ಪ್ರತಿಕ್ಷಣವನ್ನು ನಾವು ಹಾಗೆ ಹೊಸ ಗುರಿ, ಹೊಸ ಕೆಲಸ, ಹೊಸ ಕಾರ್ಯ, ಹೊಸ ಉತ್ಸಾಹದೊಂದಿಗೆ ಅದನ್ನು ಕಾಪಿಟ್ಟುಕೊಂಡು ನಾವು ಸಾಧಿಸಬೇಕಾಗಿದೆ. ಇದಕ್ಕೆ ಇಂಥ ವರ್ಷ, ಇಂಥ ದಿವಸ, ಇಂಥ ಅನ್ನೋದಕ್ಕಿಂತ ಪ್ರತಿಕ್ಷಣ ಒಳ್ಳೆಯವರಾಗಿರೋದು, ಪ್ರತಿಕ್ಷಣ ಹೊಸ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥದ್ದು, ಅದು ಹೊಸ ವರ್ಷ ಯಾವುದು ಹೇಳಿ? ಈಗ ಬರ್ತಕ್ಕಂಥ ಪ್ರತಿಕ್ಷಣವೂ ಹೊಸ ಕಾಲವೇ. ಹೀಗಾಗಿ ಹೊಸ ಕಾಲಕ್ಕೆ ನಾವು ಒಳ್ಳೆಯದನ್ನು ಮಾಡಬೇಕು. ಆ ಕಾಲ ಚಿರಸ್ಥಾಯಿಯಾಗಿ ನಿಂತು ಮತ್ತೊಬ್ಬರಿಗೆ ಆದರ್ಶವಾಗಬೇಕು. ಅದು ಸದಾ ನೂತನವಾಗಿರಬೇಕು. ನಾವು ಮಾಡಿದಂಥ ಕಾರ್ಯಗಳು ಚಿರಕಾಲ ನೂತನವಾಗಿರಬೇಕು. ಆ ರೀತಿ ಈ ಕಾಲ, ಈ ಹೊಸ ಕಾಲ ಯಾವುದಿದೆ ಅದು ನಮ್ಮ ಬದುಕಿಗೆ ಉಂಟು ಮಾಡಿಕೊಡಲಿ ಅಂತ ನಾವು ಆಲೋಚಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.